ಏನು? ನಾನು ನಿನ್ನ ಕಾಲ್ ಕೆಳಗ ಕನಸು ಕಾಣ್ತಾ ಇದ್ಯಾ? ಇದು ನಿನ್ನ ಭ್ರಮೆ. ಬದುಕನ್ನ ಭ್ರಮೆ ಅಂದ್ಕೊಂಡು ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತಾರೆ ನಿನ್ನಂತ ಮೂರ್ಖರು. ಅಮೃತ ಅವರೇ, ನೀನೇನೇನೋ ಹೇಳಿ ನನ್ನನ್ನ ದಾರಿ ತಪ್ಪಿಸೋದಕ್ಕೆ ನೋಡ್ಬೇಡ. ಮೊದಲು ಆ ನಾಗಮಣಿ ದರ್ಪಣನ ನನ್ನ ಕೈಲಿ ಕೊಡು. ಇದನ್ನ ಓದಿ ಅರ್ಜುನ್ ಒಳಗಡೆ ನಾಗಮಣಿ ಇದೆಯೋ ಇಲ್ವೋ ಅಂತ ತಿಳ್ಕೋಬೇಕು ಅಂತ ನೋಡ್ತಾ ಇದೀಯಾ? ನಿನಗೆ ನಾಗಮಣಿ ಮುಖ್ಯನೋ ಅಥವಾ ಅರ್ಜುನ್ ಪ್ರೀತಿ ಮುಖ್ಯನೋ ಯೋಚನೆ ಮಾಡು. ಏನ್ ಹೇಳ್ತಾ ಇದ್ಯಾ ನೀನು? ಅರ್ಜುನ್ ನಿನ್ನ ಎಷ್ಟೇ ಪ್ರೀತಿ ಮಾಡಿದ್ರು ಈ ನಡುರಾತ್ರಿಯಲ್ಲಿ ನೀನು ನನ್ನ ಬಿಡಾರದ ಹತ್ರ ಇರೋದನ್ನ ಅರ್ಜುನ್ ಏನಾದರೂ ನೋಡಿದ್ರೆ ನಿನ್ನ ಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೀಯಾ? ಅಮೃತ ಅವರೇ, ಆಗಿನ ಕಾಲದಲ್ಲಿ ಶ್ರೀರಾಮಚಂದ್ರನೇ ಸೀತಾಮಾತೆ ಮೇಲೆ ಅನುಮಾನ ಪಟ್ಟು ಅವಳನ್ನ ಕಾಡಲ್ಲಿ ಬಿಟ್ಟು ಬಂದ. ಇನ್ನು ನಿನ್ನ ಅರ್ಜುನ್ ಇಷ್ಟೊತ್ತಿನಲ್ಲಿ ನಿನ್ನನ್ನು ನನ್ನ ಬಿಡಾದ ಹತ್ರ ನೋಡಿದ್ರೆ ಸುಮ್ಮನೆ ಇರ್ತಾನೆ ಅನ್ನೋದು ಸುಳ್ಳು ಅಂತ ನನಗನ್ನಿಸ್ತಾ ಇದೆ. ಆಯ್ತು, ಒಂದ್ ವೇಳೆ ಅರ್ಜುನ್ ನೋಡಿ ನಿನ್ನ ಹತ್ರ ಬಂದು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದ್ರೆ ಈ ನಾಗಮಣಿ ದರ್ಪಣಕ್ಕೋಸ್ಕರ ಬಂದೆ ಅಂತ ಹೇಳ್ತೀಯಾ? ಅಮೃತ ಅವರೇ, ನೀನ್ ಮಾಡ್ತಾ ಇರೋದು ತಪ್ಪು. ಪುಸ್ತಕನ ನನ್ನ ಕೈಲಿ ಕೊಡು. ನಾನು ಕೊಡಲ್ಲ. ನೋಡು, ನೀನಾಗಿ ನೀನೇ ಇಲ್ಲಿಂದ ಹೊರಗಡೆ ಹೋದ್ರೆ ಒಳ್ಳೆ, ಇಲ್ಲಾಂದ್ರೆ ನಿನ್ನ ಬಾಳಿಗೆ ನೀನೇ ಬೆಂಕಿ ಇಟ್ಕೋತೀಯ. ಅಮೃತ ಅವರೇ, ನಿನ್ನ ಅವನ ಸಂಬಂಧ ಶಾಶ್ವತವಾಗಿ ಮುರಿದು ಹೋಗುತ್ತೆ. ಯೋಚನೆ ಮಾಡು, ನಿನಗೆ ಈ ಪುಸ್ತಕ ಬೇಕಾ ಅಥವಾ ಅರ್ಜುನ್ ದೃಷ್ಟಿಯಲ್ಲಿ ನೀನು ಒಳ್ಳೆಯವಳು ಅಂತ ನಿರೂಪಿಸ್ಕೋಬೇಕಾ? ಅಮೃತ ಅವರೇ, ಅರ್ಜುನ್, ಯಾಕೆ ನಿದ್ರೆ ಬರ್ಲಿಲ್ವಾ? ಬಂದಿತ್ತು, ಆದ್ರೆ ಎಚ್ಚರ ಆದಾಗ ಅಮೃತ ಅವರು ಇರಲಿಲ್ಲ. ಅವ್ರನ್ನ ಹುಡ್ಕೋತಾ ಈ ಕಡೆಗೆ ಬಂದೆ. ಅಯ್ಯೋ, ಅವ್ರ್ಯಾಕೆ ಇಲ್ಲಿಗೆ ಬರ್ತಾರೆ? ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಇರಬೇಕು ಅನ್ಸುತ್ತೆ. ಬನ್ನಿ ಹುಡ್ಕೋಣ. ರಾಕೇಶ್ ಅವರೇ, ನೀವೇನು ಬರೋದು ಬೇಡ, ನಾನೇ ಹೋಗಿ ಹುಡುಕ್ತೀನಿ, ನೀವು ಮಲ್ಕೊಳ್ಳಿ. ಆಯ್ತು. ಆ್ಯಂಡ್ ಆಲ್ಸೋ ಐ ಆಮ್ ಸಾರಿ. ಸಾರಿನಾ? ಯಾಕೆ? ಇಷ್ಟೊತ್ತಲ್ಲಿ ಬಂದು ಡಿಸ್ಟರ್ಬ್ ಮಾಡಿ ನಿಮ್ಮ ನಿದ್ದೆ ಹಾಳು ಮಾಡೋದ್ನಲ್ಲ. ಪರವಾಗಿಲ್ಲ ಬಿಡು ಅರ್ಜುನ್. ಅರ್ಜುನ್ ಅವರೇ, ಅಮೃತ ಅವರೇ, ನಿಮಗೆ ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಇದೆಯಾ? ಯಾಕೆ ಅರ್ಜುನ್ ಅವರೇ, ನಾನೇನ್ ಮಾಡಿದೆ? ಇನ್ನೇನು ಮತ್ತೆ ಹೇಳಿ ಕೇಳಿದ ಮೊದಲೇ ಕಾಡು. ಎಂತೆಂಥ ಕ್ರೂರ ಪ್ರಾಣಿಗಳು, ಸರ್ಪಗಳು ಇರ್ತವೆ ಅಂತ ಗೊತ್ತಾ? ಇಷ್ಟಕ್ಕೂ ನೀವೇನು ಹೇಳ್ದೆ ಕೇಳದೆ ಹೋದ್ರೆ ನಾನು ಏನಂತ ಅನ್ಕೋಬೇಕು? ಎಲ್ಲಿಗೆ ಹೋಗಿದ್ರಿ? ಅದು ಅರ್ಜುನ್ ಅವರೇ, ದಾಹ ಆಗ್ತಿತ್ತು, ಅದಕ್ಕೆ ಇಲ್ಲೆಲ್ಲಾದ್ರೂ ನೀರು ಸಿಗುತ್ತಾ ಅಂತ ಹುಡ್ಕೊಂಡು ಹೋಗಿದ್ದೆ. ನೋಡಿ, ಇನ್ಮೇಲಿಂದ ಒಬ್ಬೊಬ್ಬರೇ ಎಲ್ಗೂ ಹೋಗ್ಬೇಡಿ. ನನ್ನ ಎಬ್ಸಿದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ. ಸರಿ, ಈಗ ಮಲ್ಕೊಳ್ಳೋಣ. ನೀವಾಗ ನೀವೇ ಮಲ್ಗೋಣ ಅಂತ ಹೇಳಿದ್ರೆ ನಾನು ಯಾಕೆ ಬೇಡ ಅನ್ಲಿ? ಅರ್ಜುನ್ ಅವರೇ, ಏನ್ ತಮಾಷೆ? ತಮಾಷೆ ಅಲ್ಲ, ತಂಗಾಳಿ ಬೀಸ್ತಾ ಇದೆ, ಸುತ್ತ ಕತ್ತಲು ಆವರಿಸಿದೆ, ನಾವಿಬ್ರು ಏಕಾಂತದಲ್ಲಿ ಬೇರೆ ಇದ್ದೀವಿ. ಸುಮ್ಮನೆ ಯಾಕೆ ಸಮಯ ವ್ಯರ್ಥ ಮಾಡಬೇಕು? ನೀವು ಸ್ವಲ್ಪ ಸಹಕರಿಸಿದ್ರೆ. ಅರ್ಜುನ್ ಅವರೇ, ಇದು ಯಾಕೋ ಸ್ವಲ್ಪ ಜಾಸ್ತಿ ಆಯ್ತು. ನೀವು ಅಲ್ಲೂ ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲಿ ಹೋಗಿ ಮಲ್ಕೋತೀನಿ. ಅಲ್ಲ,
ಮಲಗ್ಬಿಡ್ತಾವ್ರೆ. ಓ, ಮಲಗದ್ರಾ? ಮಲ್ಗಿ ಮಲ್ಗಿ. ಈ ಕಾನಿಷ್ಕ ನಮಗೆ ತೊಂದರೆ ಮಾಡೋದಕ್ಕೆ ಅಂತ ಇಲ್ಲಿಗೆ ಬಂದಿದ್ದಾನೆ. ಆ ಭೈರವನೇ ಇವನನ್ನ ಇಲ್ಲಿ ಕಳಿಸಿರ್ಬೇಕು. ನಾಳೆ ಬೆಳಿಗ್ಗೆ ಅವನಿಗೆ ತಿಳಿದಿರೋ ಹಾಗೆ ನಾವಿಲ್ಲಿಂದ ಹೋಗ್ಬಿಡ್ಬೇಕು. ಹಾಗಂತ ಅವನು ಬಿಡಾರ್ದಲ್ಲೇ ಇದ್ರೆ ಏನ್ ಪ್ರಯೋಜನ ಬಾಬಾ? ಆದಷ್ಟು ಬೇಗ ಅರ್ಜುನ ಎತ್ಕೊಂಡು ಬರೋದಕ್ಕೆ ಹೇಳಿ. ಅಲ್ಪಮತಿಗಳು ಮಾತ್ರ ಈ ರೀತಿ ಆತರ ಪಡೋದು. ನಿಮಗೆ ನಮ್ಮ ಒಳಗಡೆ ಇರೋ ಆತಂಕ ಅರ್ಥ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ, ಆದ್ರೆ ಸಕಾಲಕ್ಕೆ ಎಲ್ಲರೂ ಕಾಯ್ಲೇಬೇಕು. ಬಾಬಾ ರುದ್ರ, ಇಲ್ಲಿ ನಿಂತ್ಕೊಂಡು ಮಾತಾಡೋದು ಸುಲಭ, ಆದ್ರೆ ಮಾತಾಡ್ದಾಗೆ ಆಚರಣೆಗೆ ತರೋದು ಕಷ್ಟ. ಮುಂದೆ ಏನು ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ. ನೀವಿಬ್ರು ಸ್ವಲ್ಪ ತಾಳ್ಮೆಯಿಂದ ಇರಿ. ಹೇಮಾ, ನನ್ನ ಮಾತು ಕೇಳು. ಹಗಲು ರಾತ್ರಿ ನೀನು ಈ ರೀತಿ ಅಳ್ತಾ ಕೂತಿದ್ರೆ ಏನೂ ಪ್ರಯೋಜನ ಇಲ್ಲ ಕಡೆ. ನಿನ್ಗೇನಾದರೂ ಹೆಚ್ಚು ಕಡಿಮೆ ಆದರೆ ನಾವೇನೇ ಮಾಡೋದು? ನನ್ನ ಒಡ್ಲಿನ ಸಂಕಟ ನಿಮಗೆ ಹೇಗೆ ಅರ್ಥ ಆಗಬೇಕು ಹೇಳಿ. ನೋಡು, ನಿನ್ನ ಗಂಡನ ರುದ್ರನ ನಾನು ಅಡಿತಲೇ ಇರ್ಬೋದು, ಆದರೆ ತಾಯಿ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ ಕಡೆ. ನೋಡು, ನಾವು ನಮಗೋಸ್ಕರ ಬದುಕೋದಲ್ಲ, ನಮ್ಮವ್ರಿಗೋಸ್ಕರ ಬದುಕಬೇಕು. ನೀನು ನಗ್ತಾ ಇದ್ರೆ ನಾವೆಲ್ಲರೂ ನಗ್ತಾ ಇರ್ತೀವಿ. ಅದನ್ನ ಮಾತ್ರ ನೀನು ಮರಿಬೇಡ ಕಡೆ. ಹಾಂ, ಓಕೆ ಕಣ, ಓಕೆ. ಥ್ಯಾಂಕ್ ಯು. ಅಮ್ಮ, ಅರ್ಜುನ್ ಸಿಕ್ಕಿದ್ನಂತೆ. ಇನ್ನೊಂದ್ಸಲ ಹೇಳು. ಅರ್ಜುನ್ ಸಿಕ್ಕಿದ್ನಂತೆ. ನನ್ನ ಕಿವಿಗೆ ನಾನೇ ನಂಬಕ್ಕಾಗ್ತಾ ಇಲ್ವಲ್ಲೋ. ಎಲ್ಲಿದ್ದಾನಂತೆ? ಯಾರು ನೋಡಿದ್ರಂತೆ? ಹೇಗಿದ್ದಾನಂತೆ? ನನ್ನ ಫ್ರೆಂಡ್ಸಿಗೆ ಹುಡ್ಕೋದಕ್ಕೆ ಹೇಳಿದ್ನಲ್ಲಮ್ಮ. ಅರ್ಜುನ್ ಅವ್ರ ಮನೆ ಮುಂದೆ ಹಾದು ಹೋಗೋದನ್ನ ನೋಡಿ ಅವ್ನು ನನಗೆ ಕಾಲ್ ಮಾಡ್ದ. ಹೌದಾ? ಸರಿ, ಈಗಲೇ ಅಲ್ಲಿಗೆ ಹೋಗೋಣ ನಡಿ. ಅಮ್ಮ, ಈಗಾಗಲೇ ಟೈಮು ತುಂಬ ಲೇಟ್ ಆಗಿದೆ. ಇಷ್ಟೊತ್ತಿನಲ್ಲಿ ಅವ್ನು ಎಲ್ಲಿ ಅಂತ ಹುಡುಕ್ತೀಯಾ? ಅರ್ಜುನ್ ಸಿಕ್ಕಿದ್ದಾನೆ, ಅವ್ನು ಸೇಫ್ ಆಗಿದ್ದಾನೆ ಅಂತ ನಿನಗೆ ಕನ್ಫರ್ಮ್ ಆಯ್ತು ತಾನೆ? ಈಗ ನೆಮ್ಮದಿಯಾಗಿ ನಿದ್ದೆ ಮಾಡು. ನಾಳೆ ಬೆಳಿಗ್ಗೆ ಇಬ್ರು ಹೋಗಿ ಅವ್ನು ಎಲ್ಲೇ ಇದ್ರು ಮನೆ ಕರ್ಕೊಂಡು ಬರೋಣ. ನೀನ್ ನಿಜ ಹೇಳ್ತಿದ್ಯಾ ತಾನೆ? ನಾನು ಯಾಕಮ್ಮ ಸುಳ್ಳು ಹೇಳಿ? ಇನ್ನಿಷ್ಟು ಭರವಸೆ ಕೊಟ್ಮೇಲೆ ನನಗೆ ಈಗ ಸಮಾಧಾನ ಆಯ್ತು ಕಣೋ. ನಿನಗೀಗ ಸಮಾಧಾನ ಆಯ್ತು ತಾನೆ? ಸರಿ, ಹಾಗಾದ್ರೆ ಹೋಗು, ಕಣ್ ತುಂಬ ನೆಮ್ಮದಿಯಾಗಿ ನಿದ್ದೆ ಮಾಡು. ಕರ್ಕೊಂಡು ಫೋನ್ ಕೊಡಿ. ಬಾಮ್ಮ. ನವರಂಗಿ ನಾಗಿನಿ, ಅರ್ಜುನ್ ಒಳಗೆ ನಾಗಮಣಿ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನೀನು ಈ ಪುಸ್ತಕ ಓದ್ತಾ ಇದೆಯಲ್ಲ. ಆದ್ರೆ ನನಗೆ ಅರ್ಜುನ್ ಒಳಗೆ ನಾಗಮಣಿ ಇದೆ ಅಂತ ನಿಖರವಾಗಿ ಗೊತ್ತು. ಅದನ್ನ ಹೊರಗೆ ತೆಗಿತೀನಿ. ಅವನ ಬೆನ್ನಲ್ಲಾಗಿರೋ ಗಾಯನ ನೋಡಿ ಇಷ್ಟು ದಿನ ನಾಗಮಣಿ ಬೆನ್ನಲ್ಲಿ ಇತ್ತ, ಅದು ನನಗೆ ಗೊತ್ತಾಗ್ಲಿಲ್ವ ಅಂತ ದುಃಖ ಪಡ್ತೀಯ. ಆಗ ನನ್ನ ಕುಲ ಬಾಂಧವರು ಬಂದು ನಿನ್ನ ಅರ್ಜುನ್ನ ಕುಕ್ಕಿ ಕುಕ್ಕಿ ತಿಂತಾರೆ.
ಯಾವುದು ಆಗಬಾರದು ಅಂತ ನಾನು ಸಂಕಲ್ಪ ಮಾಡಿದ್ನೋ ಅದೇ ಆಗುವ ಲಕ್ಷಣಗಳು ನಿಶ್ಚಳವಾಗಿ ಗೋಚರವಾಗ್ತಾ ಇದೆ. ಆ ಭೈರವನ ದೂತ ಕಾನಿಷ್ಕ ಅರ್ಜುನನ ಒಳಗಿರೋ ನಾಗಮಣಿಯನ್ನು ತೆಗೆಯೋ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗೊಂದು ವೇಳೆ ಅರ್ಜುನನಿಂದ ಆ ನಾಗಮಣಿಯನ್ನು ಅವನು ತೆಗೆದ್ರೆ ಅರ್ಜುನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೆ. ಇದಾಗೋದಕ್ಕೆ ನಾನು ಬಿಡಬಾರ್ದು. ಆ ಭೈರವ ಅವನ ಕಾನಿಷ್ಕನ ಎಲ್ಲ ಪ್ರಯತ್ನಗಳನ್ನ ನಿಷ್ಫಲ ಮಾಡಲೇಬೇಕು. ಅರ್ಜುನ್, ಇವತ್ತಿಗೆ ನಿನ್ನ ಉಸಿರಾಟ ನಿಲ್ಲುತ್ತೆ. ಹಾಗೆ ಈ ಮಣ್ಣಿನ ಋಣ, ನಾಗಲೋಕದ ಋಣ, ಅಮೃತಾಳ ಪ್ರೀತಿಯ ಋಣ ನಿಲ್ಲುತ್ತೆ. ಹಾಗೆ ನನ್ನ ಶತ್ರುವನ್ನು ನಾಶ ಮಾಡಿದ ಸಂತೋಷ ನನಗೆ ಸಿಗತ್ತೆ. ಅಮೃತ, ಇವತ್ತು ನಿನ್ನ ಮತ್ತು ಅರ್ಜುನ್ ಪ್ರೀತಿಗೆ ಎಳ್ಳು ನೀರು ಬಿಡ್ತಾ ಇದ್ದೀನಿ. ಅವನೊಳಗಿಂದ ನಾಗಮಣಿಯನ್ನು ಹೊರಗೆ ತೆಗೆಯೋವರೆಗೂ ನಿನಗೆ ಎಚ್ಚರಿಕೆ ಆಗದೆ ಇರಲಿ. ಭೈರವ, ಕುತಂತ್ರ ಕುಯುಕ್ತಿಗೆ ಫಲ ಕೊಡೋದಕ್ಕೆ ನಾನು ಬಿಡೋದಿಲ್ಲ. ಆ ಅರ್ಜುನ ರಕ್ಷಣೆಗೆ ನಾನು ವಜ್ರ ಕವಚವಾಗಿ ನಿಲ್ತೀನಿ. ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಅಂಥದ್ರಲ್ಲಿ ವಿಷ ಕುಡಿದ ಮಕ್ಕಳು ಬದುಕ್ತಾವ? ನೀನು ಒಂದಲ್ಲ 10 ಸಾರಿ ನನ್ನಿಂದ ಅಮೃತನಿಂದ ಸೋತಿದೀಯ. ಆದರೂ ನಿನಗೆ ಬುದ್ಧಿ ಬಂದಿಲ್ಲ. ನಿನ್ನ ದುರಾಸೆನೂ ನಿನ್ನಿಂದ ದೂರ ಆಗ್ತಾ ಇಲ್ಲ. ನಿನ್ನ ಅಂತ್ಯ ಹತ್ತಿರದಲ್ಲೇ ಇದೆ. ಅದಕ್ಕೆ ನೀನು ಹೀಗೆ ಹಾರಾಡ್ತಾ ಇದೀಯ. ಯಾವಾಗ ಧರ್ಮ ಅವನತಿಗೆ ಹೋಗುತ್ತೋ, ಯಾವಾಗ ಅಧರ್ಮ ಉನ್ನತಿ ಬರುತ್ತೋ, ಆವಾಗ ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಆವಿರ್ಭವಿಸ್ತೀನಿ ಅಂತ ಆ ಅಚ್ಯುತನೇ ಹೇಳಿದ್ದಾನೆ. ಹೇಳಿದ್ದಷ್ಟೇ ಅಲ್ಲ, ಪ್ರತಿಯೊಂದು ಯುಗದಲ್ಲೂ ಅದನ್ನು ನಿರೂಪಿಸ್ಕೊಂಡು ಬಂದಿದ್ದಾನೆ. ಈಗಲೂ ಅಷ್ಟೇ ನಿನ್ನನ್ನು ಅಳಿಸಿ ಧರ್ಮದ ದಾರಿಯಲ್ಲಿ ನಡೀತಾ ಇರೋ ಅಮೃತನ ಉಳಿಸ್ತಾನೆ. ಇದೇ ಸತ್ಯ. ಒಂದು ಹತ್ಯೆಯ ಪ್ರಯತ್ನದಿಂದ ಅರ್ಜುನನ್ನ ಕಾಪಾಡಿದ್ದಾಯಿತು. ಆದರೆ ಅರ್ಜುನ ಒಳಗಡೆ ನಾಗಮಣಿ ಇರುವಷ್ಟು ದಿನವೂ ಭೈರವ ಅವನ ಹತ್ಯೆ ಮಾಡಿ ಅದನ್ನು ಪಡೆಯೋ ಪ್ರಯತ್ನ ಮಾಡೇ ಮಾಡ್ತಾನೆ. ಇದಕ್ಕೆ ಭೈರವನನ್ನೇ
ಶಾಶ್ವತವಾಗಿ ಕಟ್ಟಿ ಹಾಕೋ ಪ್ರಯತ್ನ ನಾನು ಮಾಡಬೇಕು. ಇಲ್ಲ ಅಂದರೆ ಅಮೃತ ಅರ್ಜುನರಿಗೆ ರಕ್ಷಣೆ ಇಲ್ಲದೆ ಹೋಗುತ್ತೆ. ಇದೇನ್ ಬಾಬಾ ಇದು? ನೀವು ಕಳಿಸಿದ ಹದ್ದು ಸೋತು ಸುಟ್ಟು ಬಂದಿದೆ. ನಮ್ಮ ಈ ಪ್ರಯತ್ನ ವ್ಯರ್ಥ ಆಗಿದ್ದು ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಿನ್ನ ಆತುರದ ಬುದ್ಧಿನ ಪಕ್ಕಕ್ಕಿಟ್ಟು ಸುಮ್ಮನಿರು. ಅಲ್ಲಿ ಏನ್ ನಡೀತು ಅಂತ ಕೇಳೋಣ. ನಿಷ್ಕಾ, ನಿನ್ನ ಸ್ಥಿತಿನ ನನ್ಗೆ ನೋಡೋದಕ್ಕಾಗ್ತಾ ಇಲ್ಲ. ಅರ್ಜುನ್ನಿಂದಾಗ್ಲಿ ನಾಗಮಣಿಯಿಂದಾಗ್ಲಿ ನಿನಗೆ ಈ ಸ್ಥಿತಿ ಬಂದಿಲ್ಲ. ಹೇಳು, ಯಾಕೆ ಈ ಸ್ಥಿತಿ ಬಂತು ನಿನಗೆ? ಅವನು ಯಾರೋ ಸಾತ್ವಿಕ ಶಕ್ತಿಯ ಶಂಕರ ಶಾಸ್ತ್ರಿಯಿಂದ. ಶಾಸ್ತ್ರಿಯಿಂದನಾ? ಅವನೇನು ಮಾಡ್ದ? ನಾನು ಅರ್ಜುನ್ ಒಳಗಿರೋ ನಾಗಮಣಿನ ತೆಗಿತೀನಿ, ಆಗ ಅರ್ಜುನ್ ಜೀವಕ್ಕೆ ಆಪತ್ತಾಗುತ್ತೆ ಅಂತ ಅವನು ಮಂತ್ರಿಸಿದ ನೀರನ್ನ ನನ್ನ ಮೇಲೆ ಪ್ರೋಕ್ಷಣೆ ಮಾಡ್ದ. ಅದಕ್ಕೆ ನನಗೆ ಈ ಸ್ಥಿತಿ ಬಂದಿರೋದು. ಶಾಸ್ತ್ರಿ, ನಡೆಯೋ ಕಾಲಿಗೆ ತೊಡರೋ ಬಳ್ಳಿ ತರ ಆಗಾಗ ನನಗೆ ಅಡ್ಡ ಬರ್ತಾ ಇದೀಯಾ? ಬಾಬಾ, ಇಲ್ಲಿ ನಿಂತ್ಕೊಂಡು ಆ ಬುಡ್ಬುಡ್ಕೆ ಶಾಸ್ತ್ರಿ ಮೇಲೆ ಕೋಪ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ನಾವ್ ನಡೆಯೋ ದಾರಿಗೆ ಅಡ್ಡ ಬರೋ ಕಲ್ಲು ಮುಳ್ಗಳನ್ನ ಯಾವ ದಯ ದಾಕ್ಷಣ್ಯ ಇಲ್ಲದೆ ಒಸ್ಕಾಕ್ಬೇಕು. ಆಗ ಮಾತ್ರ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ. ನಿನ್ನಿಂದ ಗುರಿ ಮುಟ್ಟೋ ದಾರಿನ ಹೇಳಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ. ಚಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ತರ ಆಡ್ಬೇಡಿ ಬಾಬಾ. ನಮಗೆ ಗುರಿ ಮುಟ್ಟೋದಕ್ಕೆ ಯಾರು ದಾರಿ ತೋರಿಸಿದ್ರು ಅನ್ನೋದು ಮುಖ್ಯ ಅಲ್ಲ, ನಾವು ಗುರಿ ಮುಟ್ಟದ್ವಾ ಅನ್ನೋದು ಮುಖ್ಯ. ನೀನ್ ಹೇಳೋದು ಸತ್ಯನೇ. ಇನ್ನು ಶಾಸ್ತ್ರಿನ ನಾನು ಬಿಡುವುದಿಲ್ಲ. ಬಾಬಾ, ನೀವು ಆ ಶಾಸ್ತ್ರಿನ ಮುಗಿಸೋದಕ್ಕೆ ಮುಂಚೆ ನಾನೇ ಹೋಗಿ ಅವನಿಗೊಂದು ಗತಿ ಕಾಣಿಸ್ ಬರ್ತೀನಿ. ನಿಂತ್ಕೋ. ನನ್ನಂತ ಮಹಾ ಮಾಂತ್ರಿಕನಿಂದನೇ ಅವನ್ನ ಏನು ಮಾಡಕ್ಕಾಗಿಲ್ಲ. ನಿನ್ನಂತ ಸಾಮಾನ್ಯ ಮನುಷ್ಯರು 100 ಜನ್ಮ ಹೋದ್ರೂ ಸಹ ಅವನನ್ನ ಏನು ಮಾಡೋದಕ್ಕಾಗಲ್ಲ. ಕೆಲವರನ್ನ ಪ್ರತ್ಯಕ್ಷವಾಗಿ ಹೋರಾಡಿ ಗೆಲ್ಲಬೇಕಾಗೋದಿಲ್ಲ, ಪರೋಕ್ಷವಾಗಿ ಹೋರಾಡಿ ಗೆಲ್ಲಬೇಕು.